ಅಗ್ರರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಕರಾವಳಿಯಲ್ಲಿ ಜಲಪ್ರಳಯ, ಮಹಿಳೆ ಬಲಿ, ಬಾಲಕಿ ಕಣ್ಮರೆ. ಮಂಗಳೂರು, ಉಡುಪಿಯಲ್ಲಿ ಹೈ ಅಲರ್ಟ್. ಮಂಗಳೂರಿನಲ್ಲಿ ಮಳೆ ಅವಘಡಕ್ಕೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. ಮಣ್ಣಿನಡಿ ಸಿಲುಕಿದ್ದ 50 ವರ್ಷದ ಮೋಹಿನಿ ಇದೀಗ ಮೃತಪಟ್ಟಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಅಷ್ಟೇ ಅಲ್ಲ, ಅವರ ಮೃತದೇಹ ಕೂಡ ಪತ್ತೆಯಾಗಿದೆ. ಕೆಪಿಟಿ ಬಳಿ ಗುಡ್ಡ ಕುಸಿತದಿಂದ ಮಣ್ಣಿನ ಅಡಿ ಮೋಹಿನಿ ಸಿಲುಕಿದ್ರು. ಮಧ್ಯಾಹ್ನದಿಂದ ರಾತ್ರಿವರೆಗೆ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡಿದ ಮೇಲೆ ಇದೀಗ ಶವ ಪತ್ತೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಭರತ್ರಾಜ್. ಈಗ ಕನ್ಫರ್ಮ್ ಆಗಿದೆ, ಅದರ ಜೊತೆಗೆ ಶವ ಕೂಡ ಸಿಕ್ಕಿದೆ. ಸುಮಾರು ಎಷ್ಟು ಗಂಟೆಗಳ ಕಾರ್ಯಾಚರಣೆ ಆಗಿದೆ? ಶರ್ಮಿತಾ, ಮಂಗಳೂರಿನ ದರಗುಡ್ಡೆಯಲ್ಲಿ ಇದು ಬೆಳಿಗ್ಗೆ ಒಂದು ಘಟನೆ ನಡೆದಿತ್ತು. ಘಟನೆ ಅಂದ್ರೆ ಮನೆ ಪಕ್ಕದಲ್ಲಿರುವಂತಹ ಗುಡ್ಡ ಹಾಗೂ ಕಂಪೌಂಡ್ ಕುಸಿದು ಮೋಹಿನಿ ಅವರನ್ನು ಮೃತಪಟ್ಟಿದ್ರು. ಸತತ 9 ಗಂಟೆಗಳ ಕಾರ್ಯಾಚರಣೆ ಬಳಿಕ ಅವರ ಪತ್ತೆ ಮಾಡಲು ಸಾಧ್ಯವಾಗಿರುವಂತದ್ದು. ಸ್ಥಳೀಯರು ಹಾಗೂ ಅಗ್ನಿಶಾಮಕ ದಳ 9 ಗಂಟೆಗಳ ಕಾಲ ಒಂದು ಕಾರ್ಯಾಚರಣೆ ನಡೆಸಿದೆ. ಕಾರ್ಯಾಚರಣೆ ನಡೆಸಿದ ಬಳಿಕ ರಾತ್ರಿ ವೇಳೆ ಅವರ ಮೃತದೇಹವನ್ನು ಪತ್ತೆ ಮಾಡಲು ಸಾಧ್ಯವಾಗಿರುವಂತದ್ದು. ಅವರ ಮೃತದೇಹವನ್ನು ಈಗ ಸದ್ಯಕ್ಕೆ ವೆನ್ಲಾಕ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಕರೆದೊಯ್ಯಲಾಗಿದೆ. ಇನ್ನು ಇವತ್ತು ಬೆಳಗಿನಿಂದ ರಾತ್ರಿವರೆಗೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಮಂಗಳೂರಿನ ಜನರನ್ನು ಸಿಕ್ಕಾಪಟ್ಟು ಸಂಕಷ್ಟಕ್ಕೆ ಈಡಾಗಿರುವಂತದ್ದು. ಇಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ಬೆಳಗ್ಗೆಯಿಂದ ಸಾಕಷ್ಟು ನೆರೆ ಸಮಸ್ಯೆಗಳು ಕೂಡ ಇಲ್ಲಿ ಮಂಗಳೂರಲ್ಲಿ ಉಂಟಾಗಿರುವಂತದ್ದು. ಇನ್ನು ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಮಂಗಳೂರಿನ ವಿವಿಧೆಡೆಗೆ ಕಾರ್ಯಾಚರಣೆ ನಡೆಸಿದ್ರು. ಇನ್ನು ಬೆಳಿಗ್ಗೆ ಕುದ್ದೋಳಿ ಬಳಿಯ ಶಾಲೆಯಲ್ಲಿ ಒಂದು ನೆರೆ ಸಮಸ್ಯೆ ಉಂಟಾಗಿತ್ತು. ಅಲ್ಲಿಂದ ಮಕ್ಕಳನ್ನು ಹಾಗೂ ಸ್ಥಳೀಯರನ್ನು ಬೋಟ್ ಮೂಲಕ ರಕ್ಷಣೆ ಮಾಡುವ ಒಂದು ಕೆಲಸಗಳನ್ನು ಪೊಲೀಸರು ನಡೆಸಿರುವಂತದ್ದು. ಆ ಬಳಿಕ ಹತ್ತಾವರದಲ್ಲಿ ಆಸ್ಪತ್ರೆ ಒಳಗೆ ಕೂಡ ನೀರು ಉಕ್ಕುವ ಸಮಸ್ಯೆ ಉಂಟಾಗಿತ್ತು. ಈಗ ಮಂಗಳೂರಲ್ಲಿ ಸಾಕಷ್ಟು ಇಂತಹ ಸಮಸ್ಯೆಗಳು ಉಂಟಾಗಿರುವಂತದ್ದು ಮಂಗಳೂರಲ್ಲಿ. ಸೊ ನಾಳೆ ಕೂಡ ಜೋರಾಗಿ ಮಳೆ ಬೀಳುವ ಸಾಧ್ಯತೆಗಳು ಹೆಚ್ಚಾಗಿರುವ ಹವಾಮಾನ ಇಲಾಖೆ ಪ್ರಕಾರ. ಸೊ ಪೊಲೀಸರು ಹಾಗೂ ಜಿಲ್ಲಾಡಳಿತ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಭರತ್ರಾಜ್ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನೊಂದು ಕಡೆ ಉಡುಪಿಯ ಮಹಾಮೇಳೆಗೆ ಕೊಚ್ಚಿ ಹೋದ ಬಾಲಕಿ ಇದೀಗ ಕಣ್ಮರೆಯಾಗಿದ್ದಾಳೆ. ನೆರೆ ನೀರಲ್ಲಿ ಕೊಚ್ಚಿ ಹೋಗಿದ್ದಾಳೆ 9 ವರ್ಷದ ಬಾಲಕಿ ನಿಧಿ ಆಚಾರ್ಯ. ಕಾಪು ತಾಲೂಕಿನ ಯರ್ಮಾಳ್ ಕಲ್ಸಂಕ ಎಂಬಲ್ಲಿ ಘಟನೆ ನಡೆದಿರುವುದು. ಕಿರು ಸೇತುವೆ ಮೇಲೆ ನೀರು ಹರಿತಾ ಇತ್ತು. ಶಾಲೆ ಬಿಟ್ಟು ಅಕ್ಕನ ಜೊತೆ ಸೈಕಲ್ನಲ್ಲಿ ನಿಧಿ ತೆರಳುತ್ತಾ ಇದ್ದು ಆ ಸಂದರ್ಭದಲ್ಲಿ ಘಟನೆ ಆಗಿರೋದು. ಇನ್ನು ಘಟನೆಯಲ್ಲಿ ಅಕ್ಕ ನಿಶಾಳನ್ನ ಸ್ಥಳೀಯರ ರಕ್ಷಣೆ ಮಾಡಿದ್ದಾರೆ. ಆದ್ರೆ ಈಗ ನಿಧಿ ಕೊಚ್ಕೊಂಡು ಹೋಗಿದ್ದಾಳೆ ನೀರಲ್ಲಿ. ಶಾಲೆ ಬಿಟ್ಟು ಅಕ್ಕನ ಜೊತೆ ಸೈಕಲ್ ಅಲ್ಲಿ ಹೋಗ್ತಿದ್ದಾಗ ಈ ಘಟನೆ ನಡೆದಿರೋದು. ಕಿರು ಸೇತುವೆ ಮೇಲೆ ನೀರು ಹರಿತಾ ಇತ್ತು. ಆ ನೀರಿನಲ್ಲಿ ಈಕೆ ಕೊಚ್ಕೊಂಡು ಹೋಗಿದ್ದಾಳೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಪರೀಕ್ಷಿತ್, ಈಗ ಕಾರ್ಯಾಚರಣೆ ನಡೀತಾ ಇದೆಯಾ? ಏನಿದೆ ಸದ್ಯಕ್ಕೆ ಸಿಚುವೇಶನ್ ಅಲ್ಲಿ? ಶರ್ಮಿತಾ, ಇಂದು ಸುರಿದ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿತ್ತು. ಇದರೊಟ್ಟಿಗೆ ನಿನ್ನೆ ರಾತ್ರಿ ಒಬ್ರು ಶೀಲಾ ನಾಯ್ಕ ಅನ್ನುವ ಪಂಚಾಯತಿ ಸದಸ್ಯರು ಅವರು ಸಿಡ್ಲಿಗೆ ಮೃತಪಟ್ಟಿದ್ರು. ಈಗ ಇನ್ನೊಂದು ಸುದ್ದಿ ಏನಂದ್ರೆ ನಿಧಿ ಹಾಗೂ ನಿಶಾ ಎಂಬ ಸಹೋದರಿಯರು ಸಂಜೆ ಶಾಲೆ ಬಿಟ್ಟ ಕೂಡಲೇ ಮನೆಗೆ ಹೋಗುವ ವೇಳೆ ಒಂದು ಕಿರು ಸೇತುವೆ ಮೇಲೆ ಜೋರು ಮಳೆಯಿಂದಾಗಿ ನೀರನ್ನು ಹರಿತಾ ಇತ್ತು. ಆ ನೀರಿನ ರಭಸಕ್ಕೆ ಮಕ್ಕಳು ನೀರು ಪಾಲಾಗಿದ್ದಾರೆ. ನಿಶಾಳನ್ನ ಅಲ್ಲಿ ಸ್ಥಳೀಯರು ರಕ್ಷಿಸಿದ್ದಾರೆ. ಆದ್ರೆ ನಿಧಿ ಆಚಾರ್ಯ 9 ವರ್ಷದ ಬಾಲಕಿ ಅವಳೇನು ಇನ್ನೂ ಸಿಕ್ಕಿಲ್ಲ. ಪೊಲೀಸರು ಹಾಗೂ ಅಗ್ನಿಶಾಮಕ ದಳದವರು ಹುಡುಕಾಟ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಸ್ಥಳೀಯರು ಹಾಗೂ ಪೊಲೀಸ್ ಇಲಾಖೆ ಆಗ್ಲಿ ಅಗ್ನಿಶಾಮಕ ಇಲಾಖೆ ಯಾವುದೇ ತುರ್ತು ಸ್ಪಂದನೆ ಮಾಡಿಲ್ಲ. ಹಾಗಾಗಿ ನಿಧಿ ಅನ್ನೋಳು ಇನ್ನೂ ಸಿಕ್ಕಿಲ್ಲ. ಕಾರಣ ಇಲ್ಲಿ ಕಾರ್ಯಾಚರಣೆ ವಿಳಂಬವಾಗಿತ್ತು ಅನ್ನುವಂಥ ತುಂಬಾ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಾರ್ಯಾಚರಣೆ ಒಂದು ವೇಳೆ ವೇಗಗತಿಯ ಸಾಗಿದ್ರೆ ಇನ್ನು ನಿಧಿ ಕೂಡ ಸಿಗ್ತಾ ಇದ್ಲು ಅನ್ನುವಂಥ ಮಾಹಿತಿ ಕೂಡ ಸ್ಥಳೀಯರಿಂದ ಕೇಳಿ ಬಂದಿದೆ. ಈಗ ಮಳೆ ಇರೋ ಕಾರಣದಿಂದಾಗಿ ಕಾರ್ಯಾಚರಣೆ ಸ್ವಲ್ಪ ವಿಳಂಬ ಆಗಿದೆ. ಆದ್ರೆ ಕಾರ್ಯಾಚರಣೆ ಇನ್ನು ನಡೀತಾ ಇದೆ. ಹಾಗಾಗಿ ನಿಧಿ ಏನು ಸಿಗ್ತಾಳೆ ಅನ್ನುವಂಥ ಭರವಸೆ ಅಲ್ಲಿ ಸ್ಥಳೀಯರಲ್ಲಿದೆ. ಹಾಗಾಗಿ ಅಂದ್ರೆ ಎಷ್ಟೊತ್ತಾಗಿದೆ ಆ ಬಾಲಕಿ ಕೊಚ್ಕೊಂಡು ಹೋಗಿ? ಈಗ ಪರೀಕ್ಷಿತ್, ಸಂಜೆ ಸುಮಾರು 5 ಗಂಟೆ ಹೊತ್ತಿಗೆ ಈ ತರ ನೀರಲ್ಲಿ ಕೊಚ್ಚಿ ಹೋಗಿದ್ದು. ಆದ್ರೆ ಈವರೆಗೂ ಇನ್ನು ಸಿಕ್ಕಿಲ್ಲ ನಿಧಿ ಆಚಾರ್ಯ. ಕಾರ್ಯಾಚರಣೆ ಆಗ್ತಿದ್ಯಾ ರಾತ್ರಿ ಆದ್ರೂ? ಈಗ ಸ್ವಲ್ಪ ವಿಳಂಬವಾಗಿದೆ. ಯಾಕಂದ್ರೆ ಮಳೆ ಜೋರಾಗಿ ಬರೋದ್ರಿಂದಾಗಿ ಅಲ್ಲಿ ಸ್ಥಳದಲ್ಲಿ ಫೋನ್ ಕರೆ ಆಗ್ಲಿ ಯಾವ್ದು ಸಿಗ್ತಾ ಇಲ್ಲ. ಹಾಗಾಗಿ ಪೊಲೀಸರು ಆಗ್ಲಿ ಅಗ್ನಿಶಾಮಕ ದಳದವರಾಗ್ಲಿ ಹುಡುಕಾಟವನ್ನು ಸ್ವಲ್ಪ ವಿಳಂಬ ಮಾಡಿದ್ದಾರೆ. ಆದ್ರೆ ಕಾರ್ಯಾಚರಣೆ ಮಾತ್ರ ಮುಂದುವರೆದಿದೆ. ಒಟ್ಟಿನಲ್ಲಿ ಈ 3 ದಿನಗಳ ಕಾಲ ನಡೆದ ನಿರಂತರ ಮಳೆಗೆ ಹಳ್ಳ ಕೊಳ್ಳಗಳಾಗ್ಲಿ ಎಲ್ಲ ತುಂಬಿದೆ. ಗದ್ದೆಗಳು ಇವತ್ತು ನಡೆದ ಘಟನೆ ಇರ್ಬೋದು, ಆ ಗದ್ದೆ ನಡೆದಿರುವಂತ ಒಂದು ಕಿರು ಸೇತುವೆ
ಆ ಕಿರು ಸೇತುವೆ ಮೇಲೆ ಮಕ್ಕಳು ದಿನನಿತ್ಯ ನಡೆದುಕೊಂಡು ಹೋಗೋ ದಾರಿ ಆದ್ರಿಂದ ಒಂದು ಭರವಸೆ ಮೇಲೆ ಆ ಸೈಕಲ್ ನಡೆದುಕೊಂಡು ಹೋಗ್ತಾ ಇದ್ರು. ಆದ್ರೆ ನೀರಿನ ವೇಗ ಹೆಚ್ಚಿರುವ ಕಾರಣದಿಂದಾಗಿ ಮಕ್ಕಳು ನೀರಲ್ಲಿ ಕೊಚ್ಚೋಗುವಂತ ಸ್ಥಿತಿ ಬಂದಿದೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಪರೀಕ್ಷಿತ್. ಆಮೇಲೆ ಇನ್ಫಾರ್ಮೇಶನ್ಗೆ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಒಂದು ವಿಂಡೋದಲ್ಲಿ ಮಂಗಳೂರಲ್ಲಿ ಮಹಿಳೆ ಬಲಿಯಾಗಿದ್ದು, ಮಣ್ಣಿನಡಿ ಸಿಲುಕಿ 50 ವರ್ಷದ ಮೋಹಿನಿ ಅನ್ನೋರು ಬಲಿಯಾಗಿದ್ದಾರೆ. ಮಧ್ಯಾಹ್ನದಿಂದ ರಾತ್ರಿವರೆಗೆ ಕಾರ್ಯಾಚರಣೆ ಮಾಡಿದಾಗ ಈಗ ಮೋಹಿನಿ ಅವರ ಶವ ಕೂಡ ಸಿಕ್ಕಿದೆ. ಇನ್ನೊಂದು ವಿಂಡೋದಲ್ಲಿ ನಾವು ನೋಡ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ, ಉಡುಪಿಯಲ್ಲಿ ಇವತ್ತು ಸಂಜೆ ಸುಮಾರು ಒಂದು 5 ಗಂಟೆಗೆ ಶಾಲೆ ಬಿಟ್ಟು ಅಕ್ಕನ ಜೊತೆ ಸೈಕಲಲ್ಲಿ ಬರ್ತಾ ಇದ್ದಂತ ನಿಧಿ ಅನ್ನೋ 9 ವರ್ಷದ ಹುಡುಗಿ ಕೊಚ್ಕೊಂಡು ಹೋಗಿರೋದು. ಕರ್ನಾಟಕದ ಕಡಲ ತಡಿ ಅಕ್ಷರಶಃ ಜಲಪ್ರಳಯಕ್ಕೆ ಸಾಕ್ಷಿಯಾಗಿದೆ. ಕೇರಳ ಮೂಲಕ ಎಂಟ್ರಿ ಕೊಟ್ಟಿರೋ ಮುಂಗಾರು ಮಳೆ ಮಂಗಳೂರಲ್ಲಿ ಭಾರೀ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಇಡೀ ಮಂಗಳೂರು ನಗರ ನೀರಲ್ಲಿ ಮುಳುಗಡೆಯಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಮಂಗಳೂರಿನಲ್ಲಿ ಧಾರಾಕಾರ ಮಳೆಯಿಂದಾಗಿ ನೆರೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆಗಳೆಲ್ಲ ನದಿಗಳಂತಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಪರಿಸ್ಥಿತಿ ಮೇಲೆ ನಿಗಾ ವಹಿಸಲು ಜಿಲ್ಲಾಡಳಿತ 10 ಪ್ರತ್ಯೇಕ ತಂಡಗಳನ್ನು ರಚಿಸಿದೆ. ಕೇರಳ ಪ್ರವೇಶಿಸಿರುವ ಮುಂಗಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನ ಮಳೆಗೆ ಕಾರಣವಾಗಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಇನ್ನು ಮಂಗಳೂರಿನ ಕುದ್ರೋಳಿಯ ಅಳಿಕೆ ಎಂಬಲ್ಲಿ ಮಳೆ ನೀರಿನ ನಡುವೆ ಸಿಲುಕಿದ್ದ 100 ಮಕ್ಕಳು ಸಾರ್ವಜನಿಕರನ್ನ ಬೋಟ್ ಬಳಸಿ ರಕ್ಷಿಸಲಾಗಿದೆ. ಉಡುಪಿ ಜಿಲ್ಲೆಯಲ್ಲೂ ವರುಣನ ಅಬ್ಬರ ಮುಂದುವರೆದಿದೆ. ಉಡುಪಿಯ ಉದ್ಯಾವರ ಪಿತ್ರೋಡಿಯಲ್ಲಿ ಮರಗಳು ಧರೆಗುರುಳಿವೆ. ವಿದ್ಯುತ್ ಕಂಬ ನೆಲಕ್ಕುರುಳಿ ಹಲವೆಡೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಉಡುಪಿಯಲ್ಲೂ ಕೂಡ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಅತ್ತ ಕಾರವಾರದ ಅರಬ್ಬಿ ಸಮುದ್ರದಲ್ಲಿ 2 ಮೀನುಗಾರಿಕಾ ಬೋಟುಗಳು ಮುಳುಗಡೆಯಾಗಿವೆ. ಇನ್ನೊಂದೆಡೆ ಚಿಕ್ಕಮಗಳೂರಿನ ಶೃಂಗೇರಿ, ಎನ್ಆರ್ಪುರ ಸೇರಿದಂತೆ ಹಲವೆಡೆ ಮಳೆಯಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಭಾರೀ ಮಳೆಗೆ ಮಂಗಳೂರು ಬಳಿಯ ಪ್ರಸಿದ್ಧ ಮುಲ್ಕಿ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನೀರು ನುಗ್ಗಿದೆ. ಐತಿಹಾಸಿಕ ದೇವಸ್ಥಾನದ ಒಳಾಂಗಣ ಜಲಾವೃತವಾಗಿದೆ. ವಿಶೇಷ ಅಂದ್ರೆ ಮಳೆ ನೀರಿನಲ್ಲಿಯೇ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಮುಂದುವರೆದಿದೆ. ಇನ್ನು ಕರಾವಳಿ ಮಾತ್ರವಲ್ಲದೆ ರಾಜ್ಯದ ಇತರೆ ಭಾಗಗಳಲ್ಲೂ ಮಳೆಯ ಅಬ್ಬರ ಜೋರಾಗಿದೆ. ಗದಗ ಜಿಲ್ಲೆಯಲ್ಲಿ ಗುಡುಗು ಸಹಿತ ಮಳೆಯಾಗಿದ್ದು ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಬಿರುಗಾಳಿಗೆ ಹಲವೆಡೆ ಮರಗಳು ಧರೆಗೆ ಉರುಳಿವೆ. ಲಕ್ಷ್ಮೇಶ್ವರ ದೊಡ್ಡೂರು ಗ್ರಾಮದ ರಸ್ತೆ ಸಂಪರ್ಕ ಕಡಿತವಾಗಿದೆ. ಮಳೆಗೆ ಶೇಂಗಾ, ಹತ್ತಿ ಬೆಳೆ ಹಾನಿಯಾಗಿದೆ. ಇತ್ತ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ, ಎನ್ಆರ್ಪುರ, ಕೊಪ್ಪ, ಚಿಕ್ಕಮಗಳೂರಿನಲ್ಲಿ ಮಳೆಯಾಗಿದೆ. ಮೂಡಿಗೆರೆಯ ಚಾರ್ಮಾಡಿಯಲ್ಲೂ ಧಾರಾಕಾರ ಮಳೆ ಸುರಿದಿದೆ. ಇನ್ನು ಬಳ್ಳಾರಿ ನಗರದಲ್ಲೂ ಉತ್ತಮ ಮಳೆಯಾಗಿದೆ. ಹಣಕಾಸು ಖಾತೆ ಹಗ್ಗ ಜಗ್ಗಾಟದಲ್ಲಿ ಜೆಡಿಎಸ್ಗೆ ವಿಜಯ ಸಿಕ್ಕಿದೆ. ಹಣಕಾಸು ಖಾತೆ ಬಹುತೇಕ ಜೆಡಿಎಸ್ಗೆ ಸಿಗೋ ಸಾಧ್ಯತೆ ಇದೆ. ಇದೇ ಭರವಸೆ ಮೇಲೆ ನಾಳೆ ಸಾಲಮನ್ನಾ ಘೋಷಣೆಗೆ ಎಚ್ಡಿಕೆ ಸೂತ್ರ ರೆಡಿ ಮಾಡಿಕೊಂಡಿದ್ದಾರೆ. ಈ ಸಂಬಂಧ ಸಿಎಂ ಸಭೆಯನ್ನ ಕರೆದಿದ್ದು ಯಡಿಯೂರಪ್ಪ ಅವರಿಗೂ ಆಹ್ವಾನ ಕೊಟ್ಟಿದ್ದಾರೆ. ಜೆಡಿಎಸ್ ಡಿಮ್ಯಾಂಡ್ಗೆ ಓಕೆ ಎಂದ ಕಾಂಗ್ರೆಸ್. ಜೆಡಿಎಸ್ ಪಾಲಾಗಲಿದೆ ಹಣಕಾಸು ಖಾತೆ. ನಾಳೆ ರೈತರಿಗೆ ಗುಡ್ ನ್ಯೂಸ್ ಕೊಡ್ತಾರಾ ಸಿಎಂ ಕುಮಾರಸ್ವಾಮಿ? ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಪಾಲಿಟಿಕ್ಸ್ಗೆ ಕಿರಿಕಿರಿ ಮಾಡಿದ್ದ ಹಣಕಾಸು ಖಾತೆ ಕಡೆಗೂ ಜೆಡಿಎಸ್ ಪಾಲಾಗಿದೆ. ಜೆಡಿಎಸ್ ಡಿಮ್ಯಾಂಡ್ಗೆ ಕಾಂಗ್ರೆಸ್ ಕಡೆಗೂ ಓಕೆ ಎಂದಿದೆ.
ಈ ಬೆನ್ನಲ್ಲೇ ನಾಳೆಯೇ ಸಾಲ ಮನ್ನಾ ಘೋಷಣೆಗೆ ಎಚ್ಡಿಕೆ ರೆಡಿ ಇದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಆರ್ಥಿಕ ಪರಿಣಿತರಿಂದ ಕೆಲ ಸಲಹೆಗಳನ್ನು ಪಡೆದಿದ್ದಾರಂತೆ ಎಚ್ಡಿಕೆ. ಸಾಲ ಮನ್ನಾ ಬಗ್ಗೆ ವಿಶೇಷ ಮಾಹಿತಿ ನೀಡಿರೋ ತಜ್ಞರು, ಶಾಸಕರು, ಸಂಸದರು, ಜಿಲ್ಲಾ ಪಂಚಾಯತ್ ಸದಸ್ಯರು, ಆದಾಯ ತೆರಿಗೆ ಪಾವತಿದಾರರು, ಬ್ಯಾಂಕ್ ಉದ್ಯೋಗಿಗಳು, ಸರ್ಕಾರಿ ಉದ್ಯೋಗಿಗಳ ಕೃಷಿ ಸಾಲ ಮನ್ನಾ ಬೇಡ ಅಂತ ಹೇಳಿದಾರಂತೆ. ಜೊತೆಗೆ ಅರ್ಬನ್ ಬ್ಯಾಂಕ್ಗಳಲ್ಲಿ ಸಾಲ ಸ್ವೀಕರಿಸಿದ್ರೆ ಮನ್ನಾ ಮಾಡೋದು ಬೇಡ. ಜೊತೆಗೆ ಆಧಾರ್ ಬಳಸಿಕೊಂಡು ಫೇಕ್ ರೈತರನ್ನ ಪತ್ತೆ ಹಚ್ಚಿ ಅಂತ ಸಲಹೆಯನ್ನ ನೀಡಿದಾರಂತೆ. ಬ್ಯಾಂಕ್ಗಳು ಅಸಲಿಗೆ ಬಡ್ಡಿ, ಚಕ್ರಬಡ್ಡಿ, ಪೀನಲ್ ಇಂಟ್ರೆಸ್ಟ್ ಹಾಕಿರ್ತಾವೆ. ಅಸಲಿಗಿಂತ ಬಡ್ಡಿ ಪ್ರಮಾಣವೇ ಹೆಚ್ಚಿರುತ್ತೆ. ಬ್ಯಾಂಕ್ಗಳ ಬಳಿ ಸರ್ಕಾರ ಚೌಕಾಸಿ ಮಾಡಬೇಕು. ರೈತರ ಕಾಳಜಿಯ ಪ್ರಶ್ನೆ ಎತ್ತಿದ್ರೆ ಒಂದಷ್ಟು ರಿಯಾಯಿತಿ ಸಿಗಬಹುದು ಅನ್ನೋದು ತಜ್ಞರ ಸಲಹೆ. ಇಷ್ಟೆಲ್ಲ ಮಾನದಂಡಗಳನ್ನು ಅನುಸರಿಸಿದ್ರೆ ಬರೋಬ್ಬರಿ 10 ರಿಂದ 15 ಸಾವಿರ ಕೋಟಿ ಹೊರೆ ಕಡಿಮೆಯಾಗೋ ಸಾಧ್ಯತೆ ಇದೆ. ಬರೀ ಕ್ರಾಪ್ ಲೋನ್ ಮನ್ನಾ ಆದ್ರೆ ಸಾಲ ಮನ್ನಾ ಮೊತ್ತ 53 ಸಾವಿರ ಕೋಟಿ ರೂಪಾಯಿನಿಂದ 25 ಸಾವಿರ ಕೋಟಿ ರೂಪಾಯಿಗೆ ಇಳಿಬಹುದು ಎನ್ನಲಾಗ್ತಾ ಇದೆ. ಸಿಎಂ ಯಾವುದೇ ನಿರ್ಧಾರಕ್ಕೂ ಜೆಡಿಎಸ್ ಕೂಡ ಸಿದ್ಧವಿದೆ. ನಮ್ಮ ಜಿಲ್ಲೆ ಪರವಾಗಿ ನಾನು ಹೇಳೋದಿಷ್ಟೇ, ಇವತ್ತು ಏನು ನಮ್ಮ ಮುಖ್ಯಮಂತ್ರಿಗಳಾಗಿದ್ದಾರೆ ಕುಮಾರಸ್ವಾಮಿ ಅವರು ಯಾವುದೇ ಥರದ ತೀರ್ಮಾನಗಳನ್ನ ತಗೊಂಡ್ರು ಕೂಡ ನಾವು ಅವ್ರ ಜೊತೆಗಿದ್ದೀವಿ, ಅವರ ಬೆಂಬಲಕ್ಕಿರ್ತೀವಿ. ಮಂಡ್ಯ ಜಿಲ್ಲೆ ರೈತಾಪಿ ಹಿನ್ನೆಲೆ ಇರ್ತಕ್ಕಂಥ ಜಿಲ್ಲೆ. ನಾವು ರೈತರ ಪರವಾಗಿ ಹೋರಾಟಕ್ಕೆ ನಿಂತಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಕೈ ಬಲಪಡಿಸುವಂಥ ನಿರ್ಧಾರನ ನಾವೆಲ್ಲ ಮಾಡಿದ್ದೀವಿ. ಒಟ್ಟಾರೆ ನಾಳೆ ಎಚ್ಡಿಕೆ ಸಾಲ ಮನ್ನಾ ಘೋಷಣೆ ಮಾಡಿ ರೈತರಿಗೆ ಗುಡ್ ನ್ಯೂಸ್ ಕೊಡ್ತಾರಾ? ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮೈತ್ರಿ ಸರ್ಕಾರ ರಚನೆಯಾದರೂ ಸಂಪುಟ ರಚನೆ ಮಾಡೋಕೆ ಎರಡೂ ಕಡೆಯವರು ತಿರುಗಾಡ್ತಾ ಇದ್ದಾರೆ. ಸಾಲ ಮನ್ನಾ ವಿಚಾರವಾಗಿಯೂ ಒಂದು ನಿರ್ಧಾರಕ್ಕೆ ಬರೋದ್ರಲ್ಲಿ ಒದ್ದಾಟ ಮಾಡ್ತಾ ಇದ್ದಾರೆ. ಹೀಗಾಗಿ ಮೈತ್ರಿ ಸರ್ಕಾರ ಬಹಳ ದಿನ ಉಳಿಯೋದಿಲ್ವಾ ಅನ್ನೋ ಪ್ರಶ್ನೆಗಳು ಕೇಳಿ ಬರ್ತಾ ಇವೆ. ಹಾಗಾದ್ರೆ ಸರ್ಕಾರದ ಕಥೆ ಏನಾಗಬಹುದು ಅನ್ನೋ ಅನಾಲಿಸಿಸ್ ಇಲ್ಲಿದೆ ನೋಡಿ. ಸದ್ಯದಲ್ಲೇ ರಾಜ್ಯಕ್ಕೆ ಬಿಜೆಪಿ ಸರ್ಕಾರ ಇಲ್ಲ ಅಂತಂದ್ರೆ ಶೀಘ್ರದಲ್ಲೇ ರಾಜ್ಯಕ್ಕೆ ಮತ್ತೊಂದು ಚುನಾವಣೆ. ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಜ್ಯ ಉಸ್ತುವಾರಿಯಾಗಿರುವಂತ ಮುರಳೀಧರ್ ರಾವ್. ಮುರಳೀಧರ್ ರಾವ್ ಕೊಟ್ಟಂತ ಈ ಸ್ಟೇಟ್ಮೆಂಟ್ ಹಿಂದಿನ ರಾಜಕೀಯ ಒಳಸುಳಿ ಅರ್ಥವಾಗುವಂತದ್ದೇನಲ್ಲ. ಅದಕ್ಕೆ ಈ ಮಾತಿಗೆ ಪುಷ್ಟಿ ಕೊಡುವಂತೆ ನಡ್ಕೊಳ್ತಿರೋದು ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಮೈತ್ರಿ ಸರ್ಕಾರ. ಯಾಕೆ ಅಂದ್ರೆ ಸುಮಾರು ದಿನಗಳಾದರೂ ಕೂಡ ಮೈತ್ರಿ ಸರ್ಕಾರ ರಚನೆಯಾಗಿ ಇಲ್ಲಿಯವರೆಗೂ ಕೂಡ ಮಂತ್ರಿಮಂಡಲದ ರಚನೆ ಆಗಿಲ್ಲ. ಅದಕ್ಕೆ ಪ್ರಮುಖವಾದಂತಹ ಕಾರಣ ಒಳಗಡೆ ಇರುವಂತಹ ಅಸಮಾಧಾನ, ಭಿನ್ನಮತ, ಜೊತೆಗೆ ಎಲ್ಲಿ ಪಕ್ಷವನ್ನ ಕೈಕೊಟ್ಟು ಬಿಜೆಪಿ ಕಡೆ ಹೋಗ್ತಾರೆ ಅನ್ನೋ ಆತಂಕ. ಮೈತ್ರಿ ಸರ್ಕಾರಕ್ಕಿರೋ ಆಪರೇಷನ್ ಕಮಲದ ಭೀತಿ ಏನೂ ಮಾಡೋಕ್ಕೂ ತೋಚದೆ ಮಂಕು ಮಾಡಿದೆ. ಈಗಾಗಲೇ ಸಂಪುಟ ರಚನೆಯ ಸಂಪೂರ್ಣ ಕೆಲಸ ಕಾರ್ಯಗಳು ಮುಗಿದಿದ್ರೂ ಕೂಡ ಪ್ರಮಾಣ ವಚನ ಸ್ವೀಕರಿಸೋಕೆ ಯಾಕೋ ಹಿಂದೇಟು ಹಾಕ್ತಿದೆ. ಒಂದ್ ಕಡೆ ಈಗ ಆಲ್ರೆಡಿ ಸಂಪುಟದಲ್ಲಿ ನಮಗೆ ಸ್ಥಾನ ಸಿಗೋದಿಲ್ಲ ಅಂತಕ್ಕಂತಹ ಒಂದು ಮಾಹಿತಿಯನ್ನು ಅರಿತಿರ್ತಕ್ಕಂಥ ಶಾಸಕರು ಬಿಜೆಪಿಯ ಟಚ್ನಲ್ಲಿದ್ದಾರೆ. ಇದನ್ನ ಅರಿತಿರ್ತಕ್ಕಂಥ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಇದನ್ನ ಶತಾಯಗತಾಯ ತಪ್ಪಿಸಲೇಬೇಕು ಅಂತಕ್ಕಂಥ ಪಣ ಕೂಡ ತೊಟ್ಟಿದ್ದಾರೆ. ಆ ಪ್ಲಾನ್ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಮೈತ್ರಿ ಸರ್ಕಾರಕ್ಕೆ ಅನಿವಾರ್ಯ ಆಗಿದೆ. ಹಾಗಾಗಿನೇ ಸಂಪೂರ್ಣವಾಗಿ ಮಂತ್ರಿಮಂಡಲವನ್ನ ರಚನೆ ಮಾಡದೇ ಇರುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ವಿಶ್ವಾಸ ಮತ ಯಾಚನೆವರೆಗೆ ಶಾಸಕರನ್ನ ಹಿಡಿದಿಟ್ಟುಕೊಂಡು ಈಗ ಮುಕ್ತವಾಗಿರೋದ್ರಿಂದ ಬಿಜೆಪಿಯವರು ಗಾಳ ಹಾಕಿರೋದು ಗುಟ್ಟಾಗೇನು ಉಳಿದಿಲ್ಲ. ಹಾಗಾಗಿನೇ ಕಾಂಗ್ರೆಸ್ 4-5 ಸಚಿವ ಸ್ಥಾನ ಹಾಗೂ ಜೆಡಿಎಸ್ 2-3 ಸಚಿವ ಸ್ಥಾನಗಳನ್ನ ಮಂತ್ರಿಮಂಡಲದಲ್ಲಿ ತುಂಬಿಸದೆ ಖಾಲಿ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ನಿಮಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಮನವೊಲಿಸ್ತಾ ಇದ್ದಾರೆ. ಏನೇ ಆದ್ರೂ ಕಷ್ಟ ಅಂತಿವೆ ಕಾಂಗ್ರೆಸ್ ಮೂಲಗಳು. ಸಾಲದಕ್ಕೆ ಈ ಸರ್ಕಸ್ ಬಹಳ ದಿನ ಮಾಡೋಕ್ಕಾಗಲ್ಲ. ಅದು ಅಲ್ಲದೆ ಕೆಲವರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೂ ಕೂಡ ಪ್ರಬಲ ಖಾತೆ ಕೊಟ್ಟಿಲ್ಲ ಎಂಬ ಮುನಿಸು ಕೂಡ ಮುಂದುವರಿಯುವ ಸಾಧ್ಯತೆ ಇದೆ. ಇನ್ನು ಸಚಿವಾಕಾಂಕ್ಷಿಗಳಿಗೆ ಸಚಿವ ಸ್ಥಾನ ಸಿಗದೆ ಬಂಡಾಯ ಹೇಳುವ ಲಕ್ಷಣವೂ ಇದೆ. ಈ ಎಲ್ಲದರ ನಡುವೆ ಕಾಂಗ್ರೆಸ್ನ ಕೆಲವು ಪ್ರಭಾವಿ ಮತ್ತು ಹಿರಿಯ ನಾಯಕರುಗಳಿಗೆ ಈ ಒಂದು ಮೈತ್ರಿ ಸುತರಾಮ್ ಇಷ್ಟವಿಲ್ಲವಂತೆ. ಈ ಎಲ್ಲದರ ನಡುವೆ ಸಾಲ ಮನ್ನಾ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ತುಟಿ ಬಿತ್ತಾ ಇಲ್ಲ. ಎಲ್ಲ ಒಂದು ಕಡೆ ಯಾವುದೇ ಕಾರಣಕ್ಕೂ ಈ ಒಂದು ಲಾಭ ಮತ್ತು ಈ ಒಂದು ಕ್ರೆಡಿಟ್ ಜೆಡಿಎಸ್ಗೆ ಹೋಗುತ್ತೆ ಅನ್ನೋ ಲೆಕ್ಕಾಚಾರವನ್ನು ಮಾಡ್ತಿದ್ದಾರೆ. ಈ ಎಲ್ಲವನ್ನು ಹರಿತೆ ಬಿಜೆಪಿಯ ಕರ್ನಾಟಕ ಉಸ್ತುವಾರಿ ಮುರಳೀಧರ್ ರಾವ್ ರವರು ಈ ರೀತಿ ಯೋಚನೆ ಮಾಡಿ ಈ ಒಂದು ಮಾತನ್ನ ಹೇಳಿದ್ದಾರೆ ಅಂತಲೇ ಹೇಳಲಾಗ್ತಿದೆ.
ಇನ್ನು ಸಂಪುಟ ರಚನೆ ವಿಳಂಬಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಸಿದ್ಧಾಂತಗಳನ್ನ ಬೆಂಬಲಿಸೋರೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇತಿಹಾಸಕಾರ ರಾಮಚಂದ್ರ ಗುಹಾ ಹಾಗೆಯೇ ನಟ ಪ್ರಕಾಶ್ ರೈ ಕಿಡಿಕಾರಿದ್ದಾರೆ. ಡಿಯರ್ ಜೆಡಿಎಸ್ ಅಂಡ್ ಕಾಂಗ್ರೆಸ್, ಒಂದು ವಾರ ಕಳೆದಿದೆ, ಸಂಪುಟ ರಚನೆ ಫೈನಲ್ ಮಾಡಿ, ಜನ ಸರ್ಕಾರ ನೋಡಬೇಕಾಗಿದೆ, ಹೀಗಂತ ಟ್ವೀಟ್ ಮಾಡಿದ್ದಾರೆ ನಟ ಪ್ರಕಾಶ್ ರೈ. ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಖಾತೆ ಹಂಚಿಕೆಗೆ ಹೈಕಮಾಂಡ್ ಯಾಕೆ, ಭಾರತದ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಮಾತನಾಡ್ತಾ ಇದ್ದ ಮಾಜಿ ಸಿಎಂ ಎಲ್ಲಿ ಅಂತ ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರನ್ನ ಟೀಕಿಸಿ ರಾಮಚಂದ್ರ ಗುಹಾ ಅವರು ಟ್ವೀಟ್ ಮಾಡಿದ್ದಾರೆ. ಸಂಪುಟ ರಚನೆ ವಿಳಂಬಕ್ಕೆ ಈಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಸಿದ್ಧಾಂತಗಳನ್ನ ಫಾಲೋ ಮಾಡೋರೇ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಇತಿಹಾಸಕಾರ ರಾಮಚಂದ್ರ ಗುಹಾ ಅವರು ಹಾಗೆಯೇ ನಟ ಪ್ರಕಾಶ್ ರೈ ಅವರು ಕಿಡಿಕಾರಿದ್ದಾರೆ ಲೇಟ್ ಆಗ್ತಾ ಇರೋದಕ್ಕೆ. ಡಿಯರ್ ಜೆಡಿಎಸ್ ಅಂಡ್ ಕಾಂಗ್ರೆಸ್, ಒಂದು ವಾರ ಆಗೋಗಿದೆ, ಸಂಪುಟ ರಚನೆ ಫೈನಲ್ ಮಾಡಿ, ಜನ ಸರ್ಕಾರ ನೋಡಬೇಕಾಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ ನಟ ಪ್ರಕಾಶ್ ರೈ. ಹಾಗೇನೇ ಇನ್ನು ಕರ್ನಾಟಕದಲ್ಲಿ ಖಾತೆ ಹಂಚಿಕೆಗೆ ಹೈಕಮಾಂಡ್ ಯಾಕೆ, ಭಾರತದ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಮಾತನಾಡ್ತಾ ಇದ್ದಂತ ಮಾಜಿ ಸಿಎಂ ಎಲ್ಲಿ ಅಂತ ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರನ್ನ ಟೀಕಿಸಿ ರಾಮಚಂದ್ರ ಗುಹಾ ಅವರು ಟ್ವೀಟ್ ಮಾಡಿದ್ದಾರೆ. ನಾವು ಪ್ರಕಾಶ್ ರೈ ಅವ್ರ ಟ್ವೀಟ್ ಅನ್ನ ನೋಡ್ತಾ ಇದ್ದೀವಿ. ಅವ್ರು ಹೇಳಿದ್ದಾರೆ, ಡಿಯರ್ ಜೆಡಿಎಸ್ ಮತ್ತೆ ಕಾಂಗ್ರೆಸ್, ಒಂದು ವಾರ ಆಗೋಗಿದೆ, ನೀವ್ ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದೀರಾ, ಜನ ಸರ್ಕಾರವನ್ನ ನೋಡಬೇಕಾಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ರಾಮಚಂದ್ರ ಗುಹಾ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಈಗ ಪ್ರಕಾಶ್ ರೈ ಅವರ ಟ್ವೀಟ್ ಅನ್ನು ನಾವು ನೋಡ್ತಾ ಇರೋದು, ಈಗ ಆಲ್ರೆಡಿ ಲೇಟ್ ಆಗಿದೆ, ಯಾಕೆ ಇಷ್ಟೊಂದು ಅನೌನ್ಸ್ ಮಾಡ್ತಿದ್ದೀರಾ, ಜನ ಸರ್ಕಾರ ನೋಡಬೇಕು ಅಂತ ವೇಟ್ ಮಾಡ್ತಿದ್ದಾರೆ, ಆದಷ್ಟು ಬೇಗ ನೀವು ಸಂಪುಟ ರಚನೆಯನ್ನ ಫೈನಲ್ ಮಾಡಿ, ಒಂದು ವಾರ ಆಗೋಗಿದೆ, ನೀವು ಮೈತ್ರಿ ಸರ್ಕಾರ ರಚನೆ ಮಾಡಿ ಅಂತ ಹೇಳಿದ್ದಾರೆ ಪ್ರಕಾಶ್ ರೈ ಅವರು. ಇನ್ನೊಂದು ಕಡೆ ರಾಮಚಂದ್ರ ಗುಹಾ ಅವರು ಕೂಡ ಟ್ವೀಟ್ ಅಲ್ಲಿ, ಕರ್ನಾಟಕದಲ್ಲಿ ಖಾತೆ ಹಂಚಿಕೆ ಮಾಡೋದಕ್ಕೆ ಹೈಕಮಾಂಡ್ ಯಾಕೆ, ಭಾರತದ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಇಷ್ಟು ದಿನ ಮಾತನಾಡ್ತಿದ್ದಂತ ಮಾಜಿ ಸಿಎಂ ಎಲ್ಲಿ ಅಂತ ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರನ್ನ ಟೀಕಿಸಿದ್ದಾರೆ. ರಾಜ್ಯ ವಿಧಾನಸಭಾ ಚುನಾವಣೆ ಬಳಿಕ ಇವತ್ತು ಮೊದಲ ಬಾರಿಗೆ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿ ಭಿನ್ನಮತ ಮತ್ತೆ ಬಯಲಾಗಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಮುರಳೀಧರ್ ರಾವ್, ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ನಡೆದ ಕೋರ್ ಕಮಿಟಿ ಸಭೆಗೆ ಹಿರಿಯ ನಾಯಕ ಕೆಎಸ್ ಈಶ್ವರಪ್ಪ ಗೈರಾಗಿದ್ರು. ತನ್ನ ಆಪ್ತ ಶಿವಮೊಗ್ಗದ ಭಾನುಪ್ರಕಾಶ್ಗೆ ಪರಿಷತ್ ಟಿಕೆಟ್ ನೀಡುವಂತೆ ಒತ್ತಡ ಹೇರಲು ಈಶ್ವರಪ್ಪ ಗೈರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಂದಿನ ಕೋರ್ ಕಮಿಟಿ ಸಭೆಯಲ್ಲಿ ಚುನಾವಣೆಯ ಸೋಲು ಗೆಲುವು, ಸಾಲಮನ್ನಾ ಹೋರಾಟ, ಜಯನಗರ ಚುನಾವಣೆ ಹಾಗೂ ಪರಿಷತ್ ಚುನಾವಣೆಯಲ್ಲಿ ಗೆಲ್ಲುವ ಬಗ್ಗೆ ಬಿಜೆಪಿ ರಣತಂತ್ರವನ್ನು ರೂಪಿಸಿದೆ. ಸಭೆ ಬಳಿಕ ಮಾಹಿತಿ ನೀಡಿದ ಶಾಸಕ ಅರವಿಂದ್ ಲಿಂಬಾವಳಿ, ನಾಳಿನ ಸಾಲಮನ್ನಾ ಸಭೆಗೆ ಬಿಎಸ್ವೈ ಅಥವಾ ಬಿಜೆಪಿಯ ಯಾರಾದರೂ ನಾಯಕರು ಹೋಗ್ತಾರಾ ಅಂತ ತಿಳಿಸಿದ್ರು. ಕೋರ್ ಕಮಿಟಿ ಸಭೆಗೆ ಈಶ್ವರಪ್ಪ ಬಾರದ ಬಗ್ಗೆ ಕೇಳಿದ ಪ್ರಶ್ನೆಗೆ ಲಿಂಬಾವಳಿ ಉತ್ತರ ನೀಡದೆ ಎದ್ದೇ ಹೋದ್ರು. ರಾಜ್ಯ ಸರ್ಕಾರ ಇಲ್ಲಿ ನಿಷ್ಕ್ರಿಯ ಆಗಿರೋದ್ರಿಂದ ನಾವೊಂದು ವಿರೋಧ ಪಕ್ಷವಾಗಿ ಮತ್ತು ಅಲ್ಲಿಯ ಶಾಸಕರು, ನಮ್ಮೆಲ್ಲ ಶಾಸಕರು ಮಾಡ್ತಾ ಇರುವಂತ ಕೆಲಸಕ್ಕೆ ಬೆಂಬಲ ಕೊಡೋದಕ್ಕೆ, ಜನರ ರಕ್ಷಣೆಗೋಸ್ಕರ ಆ ನೇತೃತ್ವವನ್ನು ವಹಿಸೋದಕ್ಕೋಸ್ಕರ ಯಡಿಯೂರಪ್ಪನವರು ಅಲ್ಲಿ ಹೋಗ್ಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಬರುವಂತ ಜಯನಗರ ವಿಧಾನಸಭೆಯ ಚುನಾವಣೆ ಪ್ರಹ್ಲಾದ್ ಅವರ ಗೆಲುವಿಗೋಸ್ಕರ ಸಂಪೂರ್ಣ ಪ್ರಯತ್ನವನ್ನ ಪಕ್ಷ ಹಾಕಲಿದೆ. ಅದಕ್ಕಾಗಿ ಈಗಾಗಲೇ ಅನಂತಕುಮಾರ್ ಅವರು, ಅಶೋಕ್ ಅವರು ಅವರ ನೇತೃತ್ವದಲ್ಲಿ ಚುನಾವಣಾ ಪ್ರಚಾರ ಮತ್ತು ಸಭೆಗಳು, ಸಿದ್ಧತಾ ಸಭೆಗಳು ಕೂಡ ಜಯನಗರ ಗೆಲುವಿಗಾಗಿ ನಡೀತಾ ಇದೆ. ಲೋಕಸಭಾ ಚುನಾವಣೆ ಮುಂಚಿತವಾಗಿ ಎನ್ಡಿಎ ಮೈತ್ರಿಕೂಟದಿಂದ ಬಿಹಾರದ ಜೆಡಿಯು ಹೊರಬರುತ್ತಾ ಅನ್ನೋ ಅನುಮಾನ ಎದ್ದಿದೆ. ಯಾಕಂದ್ರೆ ಕೇಂದ್ರದ ಪ್ರವಾಹ ಪರಿಹಾರ ವಿಚಾರದಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಬಿಹಾರ ಸಿಎಂ ನಿತೀಶ್ ಕುಮಾರ್ ಮುನಿಸಿಕೊಂಡಿದ್ದಾರೆ. 2017ರ ಆಗಸ್ಟ್ನಲ್ಲಿ ಬಿಹಾರವು ಭಾರೀ ಪ್ರವಾಹಕ್ಕೆ ತುತ್ತಾಗಿ 500ಕ್ಕೂ ಅಧಿಕ ಮಂದಿ ಜೀವವನ್ನ ಕಳೆದುಕೊಂಡಿದ್ರು. ಪ್ರವಾಹ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ್ದ ಮೋದಿ ಕೇಂದ್ರದಿಂದ ಎಲ್ಲಾ ನೆರವನ್ನ ನೀಡೋದಾಗಿ ತಿಳಿಸಿದ್ರು. ಆದರೆ ಬಿಹಾರ ಸರ್ಕಾರ 7,636 ಕೋಟಿ ರೂಪಾಯಿ ಪರಿಹಾರ ಕೇಳಿದ್ರೆ ಮೋದಿ ಸರ್ಕಾರ ಕೇವಲ 1,200 ಕೋಟಿ ರೂಪಾಯಿ ಮಾತ್ರ ಪರಿಹಾರವನ್ನ ಕೊಟ್ಟಿದೆ. ಇದು ಸಿಎಂ ನಿತೀಶ್ ಅವರ ಕಣ್ಣನ್ನ ಕೆಂಪಾಗಿಸಿದೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇಲ್ಲಿ ತನಕ ಸುದ್ದಿ ಕೊಟ್ಟಿದ್ದು ನಾನು ಶರ್ಮಿತಾ ಶೆಟ್ಟಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.